ಆಷಾಢ ಮಾಸದ ಪವಿತ್ರ ವಾರಾಹಿ ನವರಾತ್ರಿಯ ಈ ದಿವ್ಯ ಪ್ರಯಾಣ ಇಂದು 9ನೇ ದಿನದ ಮಹಾಪೂಜೆಯೊಂದಿಗೆ ಭಕ್ತಿ ಭಾವದಿಂದ ಪೂರ್ಣಗೊಂಡಿತು. ಈ 9 ದಿನಗಳು ಸಾಮಾನ್ಯ ದಿನಗಳಲ್ಲ. ಪ್ರತಿದಿನವೂ ಅಮ್ಮನ ಸ್ಮರಣೆ, ದೀಪದ ಬೆಳಕು, ಮಂತ್ರಗಳ ಧ್ವನಿ, ಹೂವಿನ ಪರಿಮಳ ಮತ್ತು ಭಕ್ತಿಯ ಭಾವದಿಂದ ಮನೆ ಸಂಪೂರ್ಣ ದೈವಿಕ ವಾತಾವರಣದಿಂದ ತುಂಬಿತ್ತು. ಪ್ರತಿ ಬೆಳಗ್ಗೆಯೂ ಅಮ್ಮನ ದರ್ಶನದಿಂದ ದಿನ ಪ್ರಾರಂಭವಾಗುತ್ತಿತ್ತು. ದೀಪ ಹಚ್ಚುವ ಕ್ಷಣದಿಂದಲೇ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಮತ್ತು ಧೈರ್ಯ ದೊರೆಯುತ್ತಿತ್ತು. ಅಲಂಕಾರ, ನೈವೇದ್ಯ, ಪೂಜೆ, ಆರತಿ, ಪ್ರತಿಯೊಂದು ಕಾರ್ಯವೂ ಅಮ್ಮನ ಸೇವೆಯಂತೆ ಅನಿಸುತ್ತಿತ್ತು. ಆಷಾಢ ವಾರಾಹಿ ನವರಾತ್ರಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯ ನವರಾತ್ರಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಭಕ್ತಿಯಿಂದ ಪೂಜಿಸಿದವರನ್ನು ಅಮ್ಮ ಎಲ್ಲ ಕಷ್ಟಗಳಿಂದ ಕಾಪಾಡುತ್ತಾಳೆ, ದುಷ್ಟಶಕ್ತಿಗಳನ್ನ ದೂರ ಮಾಡುತ್ತಾಳೆ ಮತ್ತು ಜೀವನದಲ್ಲಿ ಧೈರ್ಯ, ಐಶ್ವರ್ಯ ಹಾಗೂ ಆತ್ಮವಿಶ್ವಾಸ ನೀಡುತ್ತಾಳೆ ಎನ್ನೋ ನಂಬಿಕೆ ಇದೆ. ಈ 9 ದಿನಗಳಲ್ಲಿ ಮನಸ್ಸಿನಲ್ಲಿ ಎಷ್ಟೇ ಗೊಂದಲಗಳಿದ್ದರೂ ಅಮ್ಮನ ಮುಂದೆ ಕುಳಿತಾಗ ಒಂದು ವಿಶೇಷ ನೆಮ್ಮದಿ ಸಿಗುತ್ತಿತ್ತು. ಕೆಲವೊಮ್ಮೆ ಕಣ್ಣೀರಿನಲ್ಲೂ ಪ್ರಾರ್ಥನೆಯಾಗಿತ್ತು, ಕೆಲವೊಮ್ಮೆ ಹೃದಯ ತುಂಬಿ ಕೃತಜ್ಞತೆ ವ್ಯಕ್ತವಾಗುತ್ತಿತ್ತು. ಅಮ್ಮನ ಕೃಪೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬ ಭರವಸೆ ಈ ನವರಾತ್ರಿಯಲ್ಲಿ ಇನ್ನಷ್ಟು ಬಲವಾಯಿತು. ಪ್ರತಿದಿನದ ಅಲಂಕಾರವು ವಿಶೇಷವಾಗಿತ್ತು. ಹೂಗಳಿಂದ ಅಮ್ಮನನ್ನು ಅಲಂಕರಿಸುವಾಗ ಮನಸ್ಸು ಭಕ್ತಿಯಿಂದ ತುಂಬುತ್ತಿತ್ತು. ನೈವೇದ್ಯ ತಯಾರಿಸುವಾಗ ಅದು ಮನೆಯ ಕೆಲಸದಂತೆ ಅಲ್ಲ, ಅಮ್ಮನಿಗಾಗಿ ಮಾಡುವ ಸೇವೆಯಂತೆ ಭಾಸವಾಗುತ್ತಿತ್ತು. ಪ್ರತಿ ಆರತಿಯಲ್ಲೂ ಮನಸ್ಸು ಸಂಪೂರ್ಣವಾಗಿ ಅಮ್ಮನಲ್ಲಿ ಲೀನವಾಗುತ್ತಿತ್ತು. ಇಂದು 9ನೇ ದಿನದ ವಿಶೇಷ ಸಂಭ್ರಮ ಅತ್ಯಂತ ಭಕ್ತಿ ಭಾವದಿಂದ ನೆರವೇರಿತು. ಮಂಗಳಾರತಿ, ವಿಶೇಷ ಪೂಜೆ, ದೇವಿಯ ಸುಂದರ ಅಲಂಕಾರ, ದೀಪಗಳ ಕಂಗೊಳಿಸುವ ಬೆಳಕು, ಮಂತ್ರಗಳ ಘೋಷ ಇವೆಲ್ಲವೂ ಮನಸ್ಸಿಗೆ ಮರೆಯಲಾಗದ ಅನುಭವ ನೀಡಿದವು. ಈ ನವರಾತ್ರಿಯಲ್ಲಿ ಅಮ್ಮನ ಕೃಪೆಯಿಂದ ಮನೆಗೆ ಶಾಂತಿ, ಸಕಾರಾತ್ಮಕತೆ ಮತ್ತು ಸಂತೋಷ ತುಂಬಿದ ಅನುಭವವಾಯಿತು. ಪೂಜೆಯಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರಾರ್ಥನೆಗಳು ಮತ್ತು ಆಶೀರ್ವಾದಗಳು ಈ ಭಕ್ತಿಯ ಪ್ರಯಾಣವನ್ನು ಇನ್ನಷ್ಟು ವಿಶೇಷವಾಗಿಸಿವೆ. ಈ ಶುಭ ಸಂದರ್ಭದಲ್ಲಿ ವಾರಾಹಿ ಮೂಲ ಮಂತ್ರವನ್ನ ಹೇಳೋಣ. ಇದನ್ನು ಬೆಳಗ್ಗೆ ಅಥವಾ ರಾತ್ರಿ ಶಾಂತವಾದ ಸ್ಥಳಗಳಲ್ಲಿ ಜಪಿಸಬಹುದು. ದೀಪ ಹಚ್ಚಿ ಭಕ್ತಿಯಿಂದ ಜಪಿಸುವುದು ಉತ್ತಮ. 11, 21 ಅಥವಾ 108 ಬಾರಿ ಜಪಿಸಬಹುದು. ಶುಕ್ರವಾರ, ಮಂಗಳವಾರ ಮತ್ತು ಆಷಾಢ ನವರಾತ್ರಿಯಲ್ಲಿ ವಿಶೇಷ ಮಹತ್ವವಿದೆ. ಇದರಿಂದ ಆಗುವ ಲಾಭಗಳೇನು ಅಂತ ಕೇಳ್ತೀರಾ? ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತೆ, ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತೆ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡುತ್ತೆ, ದೇವಿಯ ಕೃಪೆ ಮತ್ತು ಸಕಾರಾತ್ಮಕತೆ ದೊರೆಯುತ್ತೆ. ಶ್ರೀ ವಾರಾಹಿ ಮೂಲಮಂತ್ರ: ಓಂ ಐಂ ಗ್ಲೌಂ ಐಂ ನಮೋ ಭಗವತಿ ವಾರಾಹಿ ವಾರಾಹಿ ವರಾಹಮುಖಿ ವರಾಹಮುಖಿ. ಅಂಧೇ ಅಂಧಿನಿ ನಮಃ, ರುಂಧೇ ರುಂಧಿನಿ ನಮಃ, ಜಂಭೇ ಜಂಭಿನಿ ನಮಃ, ಮೋಹೇ ಮೋಹಿನಿ ನಮಃ, ಸ್ತಂಭೇ ಸ್ತಂಭಿನಿ ನಮಃ. ಐಂ ಗ್ಲೌಂ ಐಂ ಸರ್ವದುಷ್ಟಪ್ರದುಷ್ಟಾನಾಂ ಸರ್ವೇಷಾಂ ಸರ್ವವಾಕ್ಚಿತ್ತಚಕ್ಷುರ್ ಮುಖಗಹತಿ ಜಿಹ್ವಾ ಸ್ತಂಭನಂ ಕುರು ಕುರು ಶೀಘ್ರಂ ವಶ್ಯಂ ಕುರು ಕುರು. ಐಂ ಗ್ಲೌಂ ಐಂ ಠಹ 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 ಹುಂ ಅಸ್ತ್ರಾಯ ಫಟ್ ಸ್ವಾಹ. ಇದನ್ನ ಜಪಿಸೋ ಮೊದಲು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಜಪಿಸುವುದು ತುಂಬಾ ಉತ್ತಮ. ದೀಪ ಹಚ್ಚಿ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು ಜಪಿಸಬೇಕು. ಅಮ್ಮ ವಾರಾಹಿ ಎಲ್ಲರ ಮನೆಗಳಲ್ಲೂ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ದೈವಿಕ ರಕ್ಷಣೆಯನ್ನ ಕರುಣಿಸಲಿ. ಯಾರ ಮನಸ್ಸಿನಲ್ಲಿ ನೋವು, ಭಯ ಅಥವಾ ಸಂಕಷ್ಟವಿದೆಯೋ ಅವರಿಗೆ ಧೈರ್ಯ ಮತ್ತು ನೆಮ್ಮದಿ ನೀಡಲಿ. ಭಕ್ತಿಯಿಂದ ಕರೆಯುವ ಪ್ರತಿಯೊಬ್ಬರಿಗೂ ಅಮ್ಮ ಯಾವಾಗಲೂ ಹತ್ತಿರವಾಗುತ್ತಾಳೆ. ಜೈ ವಾರಾಹಿ ಅಮ್ಮ. ಶ್ರೀ ಜಗದಂಬಾರ್ಪಣಮಸ್ತು.